ವೆಲ್ಕಮ್ ಟು ಶಬ್ದವೇದಿ ಯೂಟ್ಯೂಬ್ ಚಾನಲ್. ಇಂದು ಹೆಂಗೋ KCET ತದ್ವ ಪದ್ವ ಬಂದ್ಬಿಟ್ಟಿದೆ. 1,00,000 ಆದರೂ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಇಷ್ಟೇ ಜೀವನ ಅಲ್ಲ. ಆದ್ದರಿಂದ ನೀವು ಇನ್ನು ಮುಂದೆ ಕೌನ್ಸಿಲಿಂಗ್ ಪ್ರೋಸೆಸ್ ಇದೆ, ಅಲ್ಲಿ ಚೆನ್ನಾಗಿ ಮಾಡಿದರೆ ನಿಮಗೆ ಒಳ್ಳೆ ಕಾಲೇಜು ಸಿಗ್ಬೋದು, ಚಾನ್ಸಸ್ ಇದೆ. ಅಂದರೆ ಸಿಗುತ್ತೆ ಅಂತ ಹೇಳಲ್ಲ, ಚಾನ್ಸಸ್ ಇದೆ. 1,00,000 ಬಂದಿದೆ, 2,00,000 ಬಂದಿದೆ, ಆ ಥರನೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇಂಜಿನಿಯರ್ ಕಾಲೇಜಲ್ಲಿ 1,00,000 ಇದ್ದರೂ ಕಾಲೇಜ್ ಸಿಗುತ್ತೆ, ಅಂತ ಒಳ್ಳೆ ಕಾಲೇಜ್ ಏನು ಸಿಗೋಲ್ಲ. ಆದರೆ ನೀವು ಒಳ್ಳೆ ಸ್ಕಿಲ್ ಕಲ್ತ್ಕೊಂಡ್ರೆ ಮುಂದೆ ಒಳ್ಳೆ ಪ್ಲೇಸ್ಮೆಂಟ್ ಆಗುವ ಚಾನ್ಸಸ್ ಕೂಡ ಅವೆ. ಈಗ KCET ರ್ಯಾಂಕ್ ಬಂದು ಮುಂದೇನಾಯಿತು ಅಂತ ಯೋಚನೆ ಮಾಡಿದ್ರೆ, ಮುಂದೆ KCET KE ವೆಬ್ಸೈಟಲ್ಲಿ ನಿಮಗೆ ಒಂದು ಕಟ್ ಆಫನ್ನು ಬಿಡ್ತಾರೆ. ಅದನ್ನು ನೋಡಿ ಆ ರ್ಯಾಂಕ್ಗೆ ತಕ್ಕಂತೆ ನೀವು ಕಾಲೇಜ್ಗಳನ್ನು ಚೂಸ್ ಮಾಡಬೇಕಾಗುತ್ತೆ. ಆದ್ದರಿಂದ ನೀವು ಒಳ್ಳೆ ಕಾಲೇಜ್ ಸಿಗುವ ಚಾನ್ಸ್ಗಳಿದ್ದಾವೆ. 1,00,000 ಬಂದೈತೆ ಎಂದು ಬೇಜಾರಾಗುವ ಸಂಗತಿ ಎಲ್ಲ ಬೇಡ. ನಾನು ನಿಮ್ಮ ಜೊತೆ ಇದ್ದೇನೆ, ನಾನು ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೇನೆ. ನಾನು ನೆಕ್ಸ್ಟ್ ಮಾಡುವ ವಿಡಿಯೋದಲ್ಲಿ ಕಟ್ ಆಫ್ ಬಿಟ್ಟಿರುವ ಫುಟೇಜ್ಗಳನ್ನು ತೋರಿಸ್ತೇನೆ. ಆಗ ನಿಮಗೆ ಒಂದು ನಂಬಿಕೆ, ಕ್ಲಾರಿಟಿ ಸಿಗುತ್ತೆ. ಆದ್ದರಿಂದ ನೀವು ಬೇಜಾರಾಗೋದೇನು ಬೇಡ. ಇಂಜಿನಿಯರಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಹಿಂದೆ ಖಾಲಿ ಇಕ್ಕಲೇಬಾರದು, ಮುಂದೆ ನುಗ್ಗುತ್ತಾ ಇರಬೇಕು. ಇಂಜಿನಿಯರಿಂಗ್ ಮಾಡಿದವ್ರು ಯಾರೂ ಉದ್ಧಾರ ಆಗಿಲ್ಲ ಅಂತಲ್ಲ, ಅವರು ಒಳ್ಳೊಳ್ಳೆ ಕಂಪ್ನಿಗಳನ್ನು ಬಿಲ್ಡ್ ಮಾಡೋರು. ಇಂಜಿನಿಯರ್ ಮಾಡಬೇಕು 1,00,000 ತಲೆನೇ ಕೆಡಿಸ್ಕೊಂಬಾರ್ದು, ಮುಂದಕ್ಕೆ ಹೋಯ್ತಾ ಇರಬೇಕು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.